ನಾನು ಪೊಲೀಸ್ ಇಲಾಖೆಯಿಂದ ಬಂದವನು. ಈ ಸಮಾಜಕ್ಕೆ ಪೊಲೀಸ್ ವ್ಯವಸ್ಥೆಯ ಅನಿವಾರ್ಯತೆ ಎಷ್ಟು ಇದೆ ಅಂತ ಹೇಳಿ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇರಬೇಕು ಶರಣರು ಹೇಳಿದ್ದು, ಬೇಲಿಯೇ ಎದ್ದು ಹೊಲ ಮೇಯ್ದಕ್ಕೆ ಶುರು ಮಾಡಿದ್ರೆ, ತಾಯಿಯ ಹಾಲು ಎದೆ ಹಾಲು ವಿಷ ಆದ್ರೆ ನಾವು ಯಾರಿಗೆ ದೂರಬೇಕು ಅಂತ ಹೇಳಿ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರಕ್ಕೆ ಮಿತಿ ಇಲ್ಲ. ಹಣ ಕೊಟ್ರೆ ಏನು ಬೇಕಾದರೂ ನಡೆಯುತ್ತೆ ಅಂತ ಹೇಳಿ ಈ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಠಾಣಾಧಿಕಾರಿ ವರ್ತನೆ ಮಾಡ್ತಾ ಇದ್ದಾರೆ. ಇಂತಹ ಒಬ್ಬ ಭ್ರಷ್ಟ ಅಧಿಕಾರಿಯ ವರ್ತನೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ಪೊಲೀಸ್ ಇಲಾಖೆ ಕೆಟ್ಟದು ಅಂತ ಹೇಳಿ ನಾನು ಹೇಳೋದಿಲ್ಲ. ಆದರೆ ಇಲಾಖೆಯಲ್ಲಿ ಇರುವಂತಹ ಕೆಟ್ಟವರನ್ನ ಬುದ್ಧಿ ಕಲಿಸಲಿಲ್ಲ ಅಂತ ಹೇಳಿದ್ರೆ ಇಂತಹ ಕೆಟ್ಟ ಅಧಿಕಾರಿಗಳಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ತಾವೆಲ್ಲರೂ ಗಮನಿಸಿರಬಹುದು, ಒಬ್ಬ ಇನ್ಸ್ಪೆಕ್ಟರ್ ತನ್ನ ತಂದೆಯ ಶವವನ್ನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ಈ ಸಬ್ ಇನ್ಸ್ಪೆಕ್ಟರ್ನ ಹರಾಸ್ಮೆಂಟ್ ಇಂದ ನನ್ನ ತಂದೆ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅಮಾಯಕರು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಅಲ್ಲಿ ಹೆಸರು ಇದೆ ಅನ್ನೋ ಒಂದೇ ಕಾರಣಕ್ಕೆ ಬಿಎನ್ಎಸ್ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇವರಿಗೆ ಏನ್ ಹೇಳುತ್ತೆ ಅಂದ್ರೆ, ಎಫ್ಐಆರ್ ಅಲ್ಲಿ ಹೆಸರಿದ್ರೆ ತನಿಖಾಧಿಕಾರಿಗೆ ಸ್ಪಷ್ಟತೆ ಇರಬೇಕು, ಅವನಿಗೆ ಗೊತ್ತಾಗಬೇಕು ಈತ ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ ಅಂತ. ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಎಫ್ಐಆರ್ ಅಲ್ಲಿ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಯಾವ ಪೊಲೀಸ್ ಅಧಿಕಾರಿಗೂ ಕೂಡ ಆತನನ್ನ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸುಲ್ತಾನ್ಪುರದ ಕ್ರೈಮ್ ನಂಬರ್ 179 ಅಲ್ಲಿ ಒಬ್ಬ ವ್ಯಕ್ತಿ ಅಮಾಯಕ ಬಂದು, ಸರ್ ನಾನವತ್ತು ಆ ಊರಿನಲ್ಲೇ ಇರಲಿಲ್ಲ, ನಾನು ಬೇರೆ ಕಡೆ ಇದ್ದೀನಿ, ಅದರಲ್ಲಿ ಇದ್ದಿದ್ದು ವಿಡಿಯೋ ಇದೆ ಅಂತ ಹೇಳಿ ಹೇಳ್ತಾನೆ. ಅವನ ಅಪರಾಧದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಕಾನ್ಸ್ಪಿರಸಿ ಇಲ್ಲ ಅನ್ನೋದು ಗೊತ್ತಾದ ಮೇಲೂ ಈ ಹಾರೋಗೇರಿಯ ಸಬ್ ಇನ್ಸ್ಪೆಕ್ಟರ್ ಮಾಳಪ್ಪ ಅನ್ನುವಂಥವನು ಬೆಳಗ್ಗೆ 4 ಗಂಟೆಗೆ ಅವರ ಮನೆ ಒಳಗೆ ನುಗ್ಗುತ್ತಾನೆ. ಸಿವಿಲ್ ಮ್ಯಾಟರ್ನಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರವೇ ಇಲ್ಲ. ಹಾರೋಗೇರಿಯಲ್ಲಿ ಸಿವಿಲ್ ಮ್ಯಾಟರ್ನಲ್ಲಿ ಎಲ್ಲರಿಂದ ಹಣ ಕೀಳುವಂತಹ ಕೆಲಸ ನಡೀತಾ ಇದೆ. ಹಾಗಾಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು, ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಹಾರೋಗೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ, ನ್ಯಾಯವನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಯಾರಿಗೂ ಆಹ್ವಾನ ಮಾಡೋದಿಲ್ಲ. ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ತಾನೆ, ಕುಡಚಿ ಮತಕ್ಷೇತ್ರದಲ್ಲಿ ಇರುವಂಥವರು, ಹಾರೋಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರುವಂಥವರು, ನನಗೂ ಕೂಡ ಪೊಲೀಸರಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ನಿಮಗೆ ಯಾರ್ಯಾರಿಗೆ ಅನಿಸಿದೆ, ಈ ಪೊಲೀಸರಿಂದ, ಈ ಹಾರೋಗೇರಿ ಪೊಲೀಸ್ ಠಾಣೆಯ ಪೊಲೀಸರ ವರ್ತನೆಯಿಂದ ನನಗೆ ನೋವಾಗಿದೆ, ಇವರು ನನ್ನಿಂದ ಹಣ ಕಿತ್ಕೊಂಡಿದ್ದಾರೆ, ನನ್ನ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಯಾರ್ಯಾರಿಗೆ ಅನಿಸಿದೆ, ನೀವೆಲ್ಲರೂ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಾರೋಗೇರಿ ಪೊಲೀಸ್ ಸ್ಟೇಷನ್ ಮುಂಭಾಗಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ತಪ್ಪನ್ನ ಒಪ್ಪಿಕೊಂಡು ಮೌನದಲ್ಲಿ ಇರುವಂತದ್ದು ಕೂಡ ಈ ಸಮಾಜಕ್ಕೆ ಮಾಡುವಂತಹ ದ್ರೋಹ. ನಾನು ಒಳ್ಳೆಯವನಾಗಿದ್ದರೆ ಸಾಲದು, ಅನ್ಯಾಯದ ವಿರುದ್ಧ ನಾನು ಧ್ವನಿಯನ್ನ ಎತ್ತುವಂತಹ ಶಕ್ತಿಯನ್ನ ನಾನು ಕಳ್ಕೊಂಡೆ ಅಂದ್ರೆ ನಾನು ಒಳ್ಳೆಯವನಾಗಿದ್ರು ಕೂಡ ನಾನು ಜೀವಂತ ಶವ ಇದ್ದ ಹಾಗೆ. ಹಾಗಾಗಿ ಅನ್ಯಾಯ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿದ್ದು ನೀವು ಸುಮ್ಮನೆ ಕೂತ್ರಿ ಅಂತ ಹೇಳಿದ್ರೆ ಆ ಅನ್ಯಾಯಕ್ಕೆ ನೀವು ನೀರನ್ನ ಎರಿತಾ ಇದ್ದೀರಿ, ಗೊಬ್ಬರವನ್ನ ಹಾಕ್ತಾ ಇದ್ದೀರಿ ಅಂತ ಅರ್ಥ. ಸೊ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ ಉದಾಹರಣೆಯ ಸಮೇತ ಎಲ್ಲ ಮಾಧ್ಯಮದವರ ಮುಂದೆ ನಾವು ಧೈರ್ಯದಿಂದ ಹೇಳಬೇಕು, ಈ ಸಬ್ ಇನ್ಸ್ಪೆಕ್ಟರ್ ನನ್ನ ಹತ್ರ ಇಷ್ಟು ದುಡ್ಡು ಇಸ್ಕೊಂಡ,
ಈ ಸಬ್ ಇನ್ಸ್ಪೆಕ್ಟರ್ ನನಗೆ ದುಡ್ಡಿಗಾಗಿ ಈ ತರ ಹರಾಸ್ಮೆಂಟ್ ಮಾಡದ ಅಂತ ಹೇಳುವಂತಹ ಧೈರ್ಯವನ್ನ ನಾವು ತೋರಿಸಬೇಕು. ಪ್ರಾಮಾಣಿಕತೆಗೆ, ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕಿಗೆ, ನಮ್ಮ ರಕ್ಷಣೆಗೆ ಇರುವಂತದ್ದು ಈ ಪೊಲೀಸ್ ಇಲಾಖೆ. ನಮ್ಮನ್ನ ಹರಾಸ್ಮೆಂಟ್ ಮಾಡೋದಕ್ಕೆ ಇರುವಂತದ್ದಲ್ಲ. ಸೊ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಾರೋಗೇರಿ ಪೊಲೀಸ್ ಠಾಣೆಗೆ ನ್ಯಾಯಕ್ಕಾಗಿ ಭ್ರಷ್ಟ ಅಧಿಕಾರಿಯನ್ನ ಕಿತ್ತೊಗಿಬೇಕು ಅಂತ ಹೇಳಿ ಬೇಡಿಕೆಯನ್ನ ಇತ್ತು. ನಾವೆಲ್ಲರೂ ಕೂಡ ನ್ಯಾಯದ ಧ್ವನಿಯನ್ನ ಎತ್ತೋಣ. 10 ಗಂಟೆಗೆ ನಾವೆಲ್ಲರೂ ಸೇರೋಣ. ಎಲ್ಲರಿಗೂ ನಮಸ್ಕಾರ.